Hi students, ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಡಿಪ್ಲೊಮಾದ C25 ಸಿಲೆಬಸ್ ಹೊಸದಾಗಿ ರಿಲೀಸ್ ಮಾಡಿರತಕ್ಕಂತಹ C25 ಸಿಲೆಬಸ್ ಏನಿದೆ ಅದರಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 25S11I ಕೋಡ್ ಏನಿದೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಆ ಸಬ್ಜೆಕ್ಟ್ ಅಲ್ಲಿ ಯಾವ ಟಾಪಿಕ್ಸ್ ಇದೆ, ಮಾರ್ಕ್ಸ್ ಯಾವ ರೀತಿ ಬರುತ್ತೆ, ಟೆಸ್ಟ್ ಫಾರ್ಮ್ಯಾಟ್ಸ್ ಯಾವ ತರ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾನು ಬ್ರೀಫ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ C25 ಸಿಲೆಬಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ ಬಗ್ಗೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು C25 ಸಿಲೆಬಸ್ ಇಂದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ ಇರುತ್ತೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಸೆಮಿಸ್ಟರ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಎರಡು ಸಬ್ಜೆಕ್ಟ್ಸ್ ಇರುತ್ತೆ. ಆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಮತ್ತೆ 2 ಸಬ್ಜೆಕ್ಟ್ಸ್ ಎಲ್ಲಾ ಬ್ರಾಂಚ್ಗೂ ಕೂಡ ಕಾಮನ್ ಇರುತ್ತೆ. ಎಲ್ಲಾ ಬ್ರಾಂಚ್ ನ ಸ್ಟೂಡೆಂಟ್ಸ್ ಕೂಡ ಆ ಒಂದು ಸಬ್ಜೆಕ್ಟ್ ಅನ್ನ ಓದಬೇಕಾಗುತ್ತೆ. ಸೊ ಇಟ್ ಇಸ್ ಕಾಮನ್ ಫಾರ್ ಆಲ್ ಬ್ರಾಂಚಸ್. ಸೊ ಈ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಏನಿದೆ ಅದನ್ನ ಟೀಚಿಂಗ್ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ತಾರೆ. ಈ ಒಂದು ಸಬ್ಜೆಕ್ಟ್ ಕೋಡ್ ಬಂದು 25SC11I ಇದೆ. ಸಬ್ಜೆಕ್ಟ್ ನೇಮ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಂತ ಇದೆ. ದೆನ್ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು C25 ಸಿಲೆಬಸ್ ಇಂದ ಇಲ್ಲಿ ಐ ಅಂತ ಏನಿದೆಯಲ್ಲ, ಸೊ ಇದನ್ನ ನಾವು ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಯಾಕೆ ಅಂದ್ರೆ ಈ ಸರಿಯಿಂದ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಥಿಯರಿ ಅಷ್ಟೇ ಇಲ್ಲ, ಥಿಯರಿ ಜೊತೆಗೆ ಪ್ರಾಕ್ಟೀಸ್ ಕೂಡ ಬರೋದ್ರಿಂದ ಎರಡನ್ನೂ ಕಂಬೈನ್ಡ್ ಆಗಿರೋದ್ರಿಂದ ನಾವನ್ನ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ಈ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಅಲ್ಲಿ 4 ಅವರ್ ಥಿಯರಿ ಕ್ಲಾಸಸ್ ಇರುತ್ತೆ, 4 ಅವರ್ ಪ್ರಾಕ್ಟೀಸ್ ಇರುತ್ತೆ ಪರ್ ಬ್ಯಾಚ್. ಒಂದೊಂದು ಬ್ಯಾಚ್ಗೆ 4 ಅವರ್ ಪ್ರಾಕ್ಟೀಸ್ ಇರುತ್ತೆ. 2 ಅವರ್ ಒನ್ ಬ್ಯಾಚ್, 2 ಅವರ್ ಒನ್ ಟೈಮ್. ಸೊ ವೀಕ್ಲಿ 2 ಟೈಮ್ಸ್ ರಿಪೀಟ್ ಆಗುತ್ತೆ. ಸೊ 4 ಅವರ್ಸ್ ಇರುತ್ತೆ, 4 ಅವರ್ಸ್ ಥಿಯರಿ ಇರುತ್ತೆ. ದೆನ್ ಟೋಟಲ್ ಅಲ್ಲಿಗೆ ವಾರದಲ್ಲಿ 8 ಅವರ್ಸ್ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಅದರಲ್ಲಿ 4 ಅವರ್ ಥಿಯರಿ ಕ್ಲಾಸಸ್, 4 ಅವರ್ ಪ್ರಾಕ್ಟೀಸ್ ಕ್ಲಾಸಸ್ ಇರುತ್ತೆ. ಇನ್ನು ಕ್ರೆಡಿಟ್ಸ್ ನಿಮಗೆ ಈ ಒಂದು ಚಾಪ್ಟರ್ ಇಂದ ಸಿಗೋದು 6 ಕ್ರೆಡಿಟ್ಸ್ ಸಿಗುತ್ತೆ. ದೆನ್ CIE ಮಾರ್ಕ್ಸ್ ಬಗ್ಗೆ ನೋಡೋದಾದ್ರೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಟೋಟಲ್ 50 ಮಾರ್ಕ್ಸ್ ಗೆ ಇರುತ್ತೆ ಮ್ಯಾಕ್ಸಿಮಮ್. ಅದರಲ್ಲಿ ನೀವು 40% ಮಾರ್ಕ್ಸ್ ನ ತಗೊಳ್ಬೇಕು ಇಫ್ ಯು ವಾಂಟ್ ಟು ಬಿ ಎಲಿಜಿಬಲ್ ಫಾರ್ ದ ಎಕ್ಸಾಮಿನೇಷನ್. ಹಾಗಾಗಿ 50ಕ್ಕೆ ನೀವು 20 ಮಾರ್ಕ್ಸ್ ಅನ್ನ ತಗೊಂಡ್ರೆ ಯು ಆರ್ ಎಲಿಜಿಬಲ್ ಟು ರೈಟ್ ದ ಎಕ್ಸಾಮಿನೇಷನ್. ಅದೇ ರೀತಿ ಥಿಯರಿ ಎಕ್ಸಾಮ್ ಏನಿದೆಯಲ್ಲ, ಥಿಯರಿ ಎಕ್ಸಾಮ್ 100 ಮಾರ್ಕ್ಸ್ ಗೆ ನಡೆಯುತ್ತೆ. ಆದ್ರೆ 100 ಮಾರ್ಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ನಿಮಗೆ 50ಗೆ ಕನ್ವರ್ಟ್ ಮಾಡ್ತಾರೆ. ಸೊ 100ಗೆ ನೀವು 40 ತಗೊಂಡ್ರೆ ನೀವು ಪಾಸ್ ಆಗ್ತೀರಾ. ಹಾಗಾಗಿ ಅಲ್ಲಿ 50ಗೆ 20 ಬಂದ್ರೆ ಪಾಸ್ ಅಂತಾನೆ, ಅಂದ್ರೆ 40% ಲೆಕ್ಕದಲ್ಲಿ ಬರುತ್ತೆ. ಟೋಟಲ್ ನಿಮಗೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಈ 50 ಮಾರ್ಕ್ಸ್ CIE ಮತ್ತೆ ಈ 50 ಮಾರ್ಕ್ಸ್ ಥಿಯರಿ ಎಕ್ಸಾಮ್ ಏನಿದೆ ಇವೆರಡನ್ನು ಅಡಿಷನ್ ಆಗಿ ನಿಮಗೆ ಟೋಟಲ್ 100 ಮಾರ್ಕ್ಸ್ ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನಿಮಗೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರುತ್ತೆ. Okay, so that is the overview of this subject. So total weekly 4 hours theory, 4 hour practice. 4 hour theory ಏನಿದೆಯಲ್ಲ that is for whole class, batch wise ಇರೋದಿಲ್ಲ. ಅದರ ಲ್ಯಾಬ್ ಏನಿದೆಯಲ್ಲ ಪ್ರಾಕ್ಟೀಸ್ ಅದು ಬ್ಯಾಚ್ ವೈಸ್ ಇರುತ್ತೆ. ಒಂದೊಂದು ಬ್ಯಾಚ್ ಗೆ 2 hours 2 ಟೈಮ್ ರಿಪೀಟ್ ಆಗುತ್ತೆ ವೀಕ್ಲಿ. ಓಕೆ, ಅದು ಮಾತ್ರ ಸಪರೇಟ್ ಇರುತ್ತೆ. ದೆನ್ ಅದಾದ್ಮೇಲೆ 50 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ, 100 ಮಾರ್ಕ್ಸ್ ಗೆ ಥಿಯರಿ ಎಕ್ಸಾಮ್ ಇರುತ್ತೆ. ಬಟ್ ದಟ್ ವಿಲ್ ಬಿ ಕನ್ವರ್ಟೆಡ್ ಟು 50 ಮಾರ್ಕ್ಸ್. ಹಾಗಾಗಿ ಎಲ್ಲದರಲ್ಲೂ ಕೂಡ ಪಾಸಿಂಗ್ ಕ್ರೈಟೀರಿಯಾ 40% ಇರುತ್ತೆ. ಇಂಟರ್ನಲ್ಸ್ ಅಲ್ಲಿ 50ಕ್ಕೆ 20 ಬರಲೇಬೇಕು ಎಲಿಜಿಬಲ್ ಆಗ್ಬೇಕಂದ್ರೆ. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ 100ಕ್ಕೆ 40 ಬರಬೇಕು, ಅಂದ್ರೆ 50ಕ್ಕೆ 20 ಬರಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕರಿಕ್ಯುಲಮ್ ಸ್ಟ್ರಕ್ಚರ್ ಆಫ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1. ದೆನ್ ಇಲ್ಲಿ ಯಾವ ಯೂನಿಟ್ಸ್ ಇದೆ ಅಂತ ನೋಡೋದಾದ್ರೆ ನೀವು ಟೋಟಲ್ ಇಲ್ಲಿ 5 ಚಾಪ್ಟರ್ಸ್ ಇದೆ. ಯೂನಿಟ್ 1 is matrices and determinants, ಯೂನಿಟ್ 2 is vectors, ಯೂನಿಟ್ 3 trigonometry, ಯೂನಿಟ್ 4 complex numbers and ಯೂನಿಟ್ 5 is limit of functions. ಸೊ 5 ಚಾಪ್ಟರ್ಸ್ ಇದೆ. ಟೋಟಲ್ ಸಿಲೆಬಸ್ ಇರೋದು ಥಿಯರಿ ಇರತಕ್ಕಂಥದ್ದು 52 ಅವರ್ಸ್ ಸಿಲೆಬಸ್ ಇದೆ. ದೆನ್ ಅದೇ ರೀತಿಯಲ್ಲಿ 52 ಅವರ್ಸ್ ಪ್ರಾಕ್ಟೀಸ್ ಕೂಡ ಇದೆ. ಟೋಟಲ್ 52 ಅವರ್ ಸಿಲೆಬಸ್, 26 ಪ್ರಾಕ್ಟೀಸಸ್ ಅಂದ್ರೆ 26 ಎಕ್ಸ್ಪೆರಿಮೆಂಟ್ಸ್ ಇದೆ. ಒಂದೊಂದು ಎಕ್ಸ್ಪೆರಿಮೆಂಟ್ಸ್ ಗೆ 2 ಅವರ್ಸ್ ಹೇಳಿರೋದ್ರಿಂದ ಟೋಟಲ್ 104 ಅವರ್ಸ್ ನಿಮಗೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಆಗುತ್ತೆ. 52 ಅವರ್ಸ್ ಥಿಯರಿ, 52 ಅವರ್ ಪ್ರಾಕ್ಟೀಸ್, ಟೋಟಲ್ 104 ಅವರ್ ಸಿಲೆಬಸ್ ಆಗುತ್ತೆ. ನೀವಿನ್ನ ಥಿಯರಿ ನೋಡ್ತಾ ಹೋದ್ರೆ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಏನಿದೆ ಅದು 10 ಅವರ್ಸ್ ಥಿಯರಿ ಇದೆ. ವೆಕ್ಟಾರ್ಸ್ ಕೂಡ 10 ಅವರ್ಸ್, ಟ್ರಿಗ್ನೋಮೆಟ್ರಿ 12 ಅವರ್ಸ್, ಕಾಂಪ್ಲೆಕ್ಸ್ ನಂಬರ್ಸ್ 10 ಅವರ್ಸ್ ಅಂಡ್ ಲಿಮಿಟ್ ಆಫ್ ಫಂಕ್ಷನ್ಸ್ 10 ಅವರ್ಸ್. ಟೋಟಲ್ 52 ನಿಮಗೆ ಇದು ಪ್ರಾಕ್ಟೀಸ್ ಟೋಟಲ್ ಅವರ್ಸ್ ಇದೆ, ಥಿಯರಿ ಅವರ್ಸ್ ಇದೆ. ಸೊ 5 ಚಾಪ್ಟರ್ ಇಂದ 52 ಅವರ್ ನಿಮಗೆ ಥಿಯರಿ ಕ್ಲಾಸಸ್ ನಡೆಯುತ್ತೆ. ದೆನ್ ಪ್ರಾಕ್ಟೀಸ್ ಅಂತ ಬಂದಾಗ ಟೋಟಲ್ 26 ಪ್ರಾಕ್ಟೀಸಸ್ ಇದೆ. ಸೊ 26 ಪ್ರಾಕ್ಟೀಸಸ್ ಅಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ 5 ಬರುತ್ತೆ, ಸೆಕೆಂಡ್ ಚಾಪ್ಟರ್ ಅಲ್ಲೂ ಕೂಡ 5 ಬರುತ್ತೆ. ಸೊ ಥರ್ಡ್ ಚಾಪ್ಟರ್ ಅಲ್ಲಿ 6 ಬರುತ್ತೆ. ದೆನ್ ಉಳಿದಿರೋ 2 ಚಾಪ್ಟರ್ ಅಲ್ಲಿ 5 ಬರುತ್ತೆ. ಸೊ 5 5 25 ಪ್ಲಸ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ. ಸೊ 26 ಆಗುತ್ತೆ. ಟೋಟಲ್ 26 ಪ್ರಾಕ್ಟೀಸಸ್ ನಿಮಗೆ, 26 ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಈ ಒಂದು ಸಿಲೆಬಸ್ ಅಲ್ಲಿ ನಿಮಗೆ ಸಿಗುತ್ತೆ. ಟೋಟಲ್ 104 ಅವರ್ ಸಿಲೆಬಸ್ ನಿಮಗೆ ನಡೆಯುತ್ತೆ. ದೆನ್ ಪ್ರತಿ ಚಾಪ್ಟರ್ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡೋದಾದ್ರೆ
ಪ್ರತಿ ಚಾಪ್ಟರ್ ಅಲ್ಲೂ ಕೂಡ ನಿಮಗೆ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಟೋಟಲ್ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, 8 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 8 3 ಮಾರ್ಕ್ಸ್, 8 5 ಮಾರ್ಕ್ಸ್, 5 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ 15 ಪೂರ್ತಿ ಅಟೆಂಡ್ ಮಾಡಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ 5 ಪೂರ್ತಿ ಅಟೆಂಡ್ ಮಾಡಬೇಕು, 2 ಮಾರ್ಕ್ಸ್ ಅಲ್ಲಿ 8 ಕ್ವಶನ್ಸ್ ಅಲ್ಲಿ 5 ಅಟೆಂಡ್ ಮಾಡಬೇಕು, 3 ಮಾರ್ಕ್ಸ್ ಅಲ್ಲಿ 8 ಕ್ವಶನ್ಸ್ ಅಲ್ಲಿ 5 ಅಟೆಂಡ್ ಮಾಡಬೇಕು, 5 ಮಾರ್ಕ್ಸ್ ಅಲ್ಲಿ 8 ಕ್ವಶನ್ಸ್ ಅಲ್ಲಿ 5 ಅಟೆಂಡ್ ಮಾಡಬೇಕು, ಅಂಡ್ 10 ಮಾರ್ಕ್ಸ್ ಅಲ್ಲಿ 5 ಅಲ್ಲಿ ಎನಿ 3 ಅಟೆಂಡ್ ಮಾಡಬೇಕು. ಈ ರೀತಿ ಇರುತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ನೀವು ಒಂದೊಂದು ಚಾಪ್ಟರ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡೋದಾದ್ರೆ, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ ಚಾಪ್ಟರ್ ಅಲ್ಲಿ ನಿಮಗೆ ಟೋಟಲ್ 31 ಮಾರ್ಕ್ಸ್ ಗೆ ಬರುತ್ತೆ. ವೆಕ್ಟಾರ್ಸ್ ಅಲ್ಲೂ ಕೂಡ ಸೇಮ್ 31 ಮಾರ್ಕ್ಸ್ ಬರುತ್ತೆ. ಟ್ರಿಗ್ನೋಮೆಟ್ರಿಯಲ್ಲಿ 34 ಮಾರ್ಕ್ಸ್ ಗೆ ಬರುತ್ತೆ ಟೋಟಲ್. ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ 27 ಮಾರ್ಕ್ಸ್ ಗೆ ಬರುತ್ತೆ, ಅಂಡ್ ಲಿಮಿಟ್ ಆಫ್ ಫಂಕ್ಷನ್ಸ್ ಅಲ್ಲಿ 27 ಮಾರ್ಕ್ಸ್ ಗೆ ಬರುತ್ತೆ. ಟೋಟಲ್ ಇಷ್ಟೆಲ್ಲ ಸೇರಿ ನಿಮಗೆ ಕ್ವಶನ್ ಪೇಪರ್ ಬರ್ತಕ್ಕಂಥದ್ದು 150 ಮಾರ್ಕ್ಸ್ ಗೆ ಬರುತ್ತೆ. ಯು ಹ್ಯಾವ್ ಟು ಆನ್ಸರ್ ಫಾರ್ 100 ಮಾರ್ಕ್ಸ್. ಸೊ ಈ 3 ಚಾಪ್ಟರ್ ಕೌಂಟ್ ಮಾಡಿದ್ರೆ ನಿಮಗೆ 96 ಮಾರ್ಕ್ಸ್ ಆಗುತ್ತೆ. ಇನ್ನ 4 ಮಾರ್ಕ್ಸ್ ಬೇಕು ಎಕ್ಸ್ಟ್ರಾ ಅಂದ್ರೆ ನೀವು ಕಾಂಪ್ಲೆಕ್ಸ್ ನಂಬರ್ 1 ಚಾಪ್ಟರ್ ನ ಓದ್ಕೊಳ್ಬೇಕಾಗತ್ತೆ. ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ 4, 3 ಚಾಪ್ಟರ್ ಪಕ್ಕಾ ಓದಿ, ಕಾಂಪ್ಲೆಕ್ಸ್ ನಂಬರ್ನು ಸ್ವಲ್ಪ ಓದ್ಕೊಳ್ಳೇಬೇಕಾಗತ್ತೆ ಔಟ್ ಆಫ್ 4 ಬೇಕಂದ್ರೆ. ಇಲ್ಲ ಜಸ್ಟ್ ಪಾಸಿಂಗ್ ಸಾಕಪ್ಪ ಅಂತ ಅಂದ್ರೆ ಫಸ್ಟ್ 2 ಚಾಪ್ಟರ್ಸ್ ಓದಿದ್ರೆ ಸಾಕು, ನಿಮಗೆ 62 ಮಾರ್ಕ್ಸ್ ಗೆ ಬರುತ್ತೆ. ಅದರಲ್ಲಿ ನೀವು ವಿಲ್ ಗೆಟ್ ಎನಿ ನೀವು 62 ಮಾರ್ಕ್ಸ್ ಗೆ ಅಟೆಂಡ್ ಮಾಡಿದ್ರೆ ನಿಮಗೆ 40 ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಪಾಸ್ ಆಗ್ಬೇಕಾ, ಸ್ಕೋರ್ ಚೆನ್ನಾಗಿ ಮಾಡ್ಬೇಕಾ ಅನ್ನೋದ್ರ ಮೇಲೆ ನೀವು ಎಷ್ಟು ಚಾಪ್ಟರ್ ಓದ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಇರುತ್ತೆ. 5 ಚಾಪ್ಟರ್ ಕೂಡ ಮಲ್ಟಿಪಲ್ ಚಾಯ್ಸಸ್, ಪ್ರತಿ ಚಾಪ್ಟರ್ ಇಂದ 3 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರತಿ ಚಾಪ್ಟರ್ ಅಲ್ಲೂ ಕೂಡ ಒಂದೊಂದಿರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ 3 ಚಾಪ್ಟರ್ ಅಲ್ಲಿ 2 ಫಿಲ್ ಇನ್ ದ ಬ್ಲಾಂಕ್ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 4th ಮತ್ತೆ 5th ಚಾಪ್ಟರ್ ಅಲ್ಲಿ ಓನ್ಲಿ 1 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ದೆನ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಅದೇ ಉಲ್ಟಾ ಮಾಡಿದ್ದಾರೆ. ಫಸ್ಟ್ 2nd ಚಾಪ್ಟರ್ ಅಲ್ಲಿ ಕೇವಲ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. 3 4 5 ಚಾಪ್ಟರ್ಸ್ ಅಲ್ಲಿ 2 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ದೆನ್ ಅದಾದ್ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಫಸ್ಟ್ 3 ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ 2 ಚಾಪ್ಟರ್ಸ್ ಅಲ್ಲಿ 1 ಕ್ವಶನ್ಸ್ ಅಷ್ಟೇ ಇರುತ್ತೆ. ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ ಏನಿದೆ 5 ಚಾಪ್ಟರ್ ಅಲ್ಲೂ ಒಂದೊಂದು ಕ್ವಶನ್ಸ್ ಬರುತ್ತೆ. ಯು ಹ್ಯಾವ್ ಟು ಆನ್ಸರ್ ಎನಿ 3 ಈ ರೀತಿಯಲ್ಲಿ ಇರುತ್ತೆ. ಅದು ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಟೋಟಲ್ 5 ಚಾಪ್ಟರ್ಸ್ ಇದೆ. ಟೋಟಲ್ 52 ಅವರ್ಸ್ ಥಿಯರಿ, 52 ಅವರ್ಸ್ ಪ್ರಾಕ್ಟೀಸ್. ದೆನ್ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಯಾವ ರೀತಿ ಮಾರ್ಕ್ಸ್ ಬರುತ್ತೆ, ಅಂಡ್ ಟೋಟಲ್ ಮಾರ್ಕ್ಸ್ 150, ಅಂಡ್ ಯು ಹ್ಯಾವ್ ಟು ಅಟೆಂಡ್ ಫಾರ್ 100 ಮಾರ್ಕ್ಸ್. ಪಾಸಿಂಗ್ ಪರ್ಸೆಂಟೇಜ್ ಇಸ್ 40%. ಸೊ ಥಿಯರಿನಲ್ಲೂ ಕೂಡ 40 ಮಾರ್ಕ್ಸ್, ಎಕ್ಸಾಮ್ ಅಲ್ಲೂ 40% ಬರಬೇಕು, ಇಂಟರ್ನಲ್ಸ್ ಅಲ್ಲೂ ಕೂಡ 40% ಬರಬೇಕಾಗತ್ತೆ. ದೆನ್ ಇಂಟರ್ನಲ್ಸ್ ಹೇಗಿದೆ ಕಾನ್ಸೆಪ್ಟ್ ಅಂತ ನೋಡೋದಾದ್ರೆ, ಪ್ರತಿ ಸಬ್ಜೆಕ್ಟ್ಗಳಿಗೂ ಸ್ವಲ್ಪ ಡಿಫ್ರೆಂಟ್ ಇದೆ. ಅದರಲ್ಲಿ ನಾನು ಬರೀ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬೇರೆ ಇನ್ನ ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ಸ್ ಏನಿದೆ ಅವುಗಳಲ್ಲಿ ಸ್ವಲ್ಪ ಈ ಒಂದು CIE 5 ಏನಿದೆಯಲ್ಲ ಅದು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ನಮ್ಮಲ್ಲಿ ಏನಿದೆ ನಾನು ಅದನ್ನ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಓನ್ಲಿ ಪ್ಯೂರ್ಲಿ ರಿಲೇಟೆಡ್ ಟು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಮಾತ್ರ. ಸೊ ಇಲ್ಲಿ ನಿಮಗೆ ಟೋಟಲ್ 5 CIEs ಬರುತ್ತೆ. CIE 1 ಬಂದು ಥಿಯರಿ ಟೆಸ್ಟ್, CIE 2 ಪ್ರಾಕ್ಟೀಸ್ ಟೆಸ್ಟ್, CIE 3 ಅಗೈನ್ ಥಿಯರಿ ಟೆಸ್ಟ್, CIE 4 practice test, and CIE 5 is portfolio evaluation of all the activities through rubrics ಅಂತ ಹೇಳಿದ್ದಾರೆ. ಅದೇ ನಿಮಗೆ ಬೇರೆ ಸಬ್ಜೆಕ್ಟ್ ಗಳು ಬಂದಾಗ ಅಲ್ಲಿ ಬೇರೆ ಏನೋ ಕಂಟೆಂಟ್ ಅನ್ನ ಹೇಳಿರ್ತಾರೆ, ಅದು ನೀವು ನೋಡ್ಕೊಳ್ಬೇಕಾಗತ್ತೆ. ಫಸ್ಟ್ ಥಿಯರಿ ಟೆಸ್ಟ್ 4th ವೀಕ್ ಅಲ್ಲಿ ನಡೆಯುತ್ತೆ, ಪ್ರಾಕ್ಟೀಸ್ ಟೆಸ್ಟ್ 7th ವೀಕ್ ಅಲ್ಲಿ ನಡೆಯುತ್ತೆ, ಅಗೇನ್ CIE 3 ಸೆಕೆಂಡ್ ಥಿಯರಿ ಟೆಸ್ಟ್ 10th ವೀಕ್ ಅಲ್ಲಿ ನಡೆಯುತ್ತೆ, ಪ್ರಾಕ್ಟೀಸ್ ಟೆಸ್ಟ್ 2 ಅದು CIE 4 ಅದು 13th ವೀಕ್ ಅಲ್ಲಿ ನಡೆಯುತ್ತೆ, ಅಂಡ್ ಪೋರ್ಟ್ಫೋಲಿಯೋ ಎವ್ಯಾಲ್ಯೂಯೇಷನ್ ಹೋಲ್ ಸೆಮಿಸ್ಟರ್ ಪೂರ್ತಿ ನಿಮಗೆ ನಡೆಯುತ್ತೆ. ಟೋಟಲ್ 5 ಆಕ್ಟಿವಿಟೀಸ್ ಗಳಿರುತ್ತೆ. ಚಾಪ್ಟರ್ ವೈಸ್ ಒಂದೊಂದು ಆಕ್ಟಿವಿಟೀಸ್ ಇರುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಆಕ್ಟಿವಿಟೀಸ್. ಆ ಆಕ್ಟಿವಿಟೀಸ್ ಗಳನ್ನ ರೂಬ್ರಿಕ್ಸ್ ಬೇಸಿಸ್ ಮೇಲೆ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅದರಲ್ಲಿ ಯಾವ್ದಾದ್ರು 3 ಆಕ್ಟಿವಿಟಿಗಳನ್ನ ಅವರು ಆವರೇಜ್ ಗೆ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಗೆ ಏನೋ ಗೊತ್ತಿರೋ ಹಾಗೆ ಪ್ರತಿಯೊಂದು ಥಿಯರಿ ಎಕ್ಸಾಮ್ ಟೆಸ್ಟ್ ಗಳೇನಿದೆ ಅವು 90 ಮಿನಿಟ್ಸ್ ಗೆ ನಡೆಯುತ್ತೆ. ಪ್ರಾಕ್ಟೀಸ್ ಟೆಸ್ಟ್ ಏನಿದೆ ಅದು 180 ಮಿನಿಟ್ಸ್ ಗೆ ನಡೆಯುತ್ತೆ. ದೆನ್ ಪ್ರತಿ ಟೆಸ್ಟ್ಗಳು, ಎಲ್ಲಾ ಟೆಸ್ಟ್ಗಳು, ಥಿಯರಿ ಟೆಸ್ಟ್ ಇರ್ಬೋದು, ಪ್ರಾಕ್ಟೀಸ್ ಟೆಸ್ಟ್ ಇರ್ಬೋದು, ಎಲ್ಲಾದು ಕೂಡ 50 ಮಾರ್ಕ್ಸ್ ಗೆ ನಡೆಯುತ್ತೆ. ಇವನ್ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಕೂಡ 50 ಮಾರ್ಕ್ಸ್ ಗೆ ಇದೆ. ಸೊ ಟೋಟಲ್ 5 CIE ಗಳಿದೆ. ಈ 5 CIE ಗಳಲ್ಲಿ 50 ಮಾರ್ಕ್ಸ್ ಏನ್ ಬಂದಿದೆ, ಆ ಅಷ್ಟು 50 ಮಾರ್ಕ್ಸ್ ಗಳಿಗೆ ಆವರೇಜ್ ಅನ್ನ ತಗೊಂಡಾಗ ಏನ್ ಮಾರ್ಕ್ಸ್ ಬರುತ್ತೆ, ದಟ್ ಈಸ್ ಯುವರ್ CIE ಮಾರ್ಕ್ಸ್. ಅಂದ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಏನಿದೆ ದಟ್ ಡಿಪೆಂಡ್ಸ್ ಆನ್ ಆಲ್ ದೀಸ್ 5. ಥಿಯರಿ ಟೆಸ್ಟ್ ಬರೀಬೇಕು, ಪ್ರಾಕ್ಟೀಸ್ ಟೆಸ್ಟ್ ಗಳು ಬರೀಬೇಕು, ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್ ಬರೀಬೇಕು. ಎಲ್ಲಾದ್ರಲ್ಲೂ 50 ಮಾರ್ಕ್ಸ್ ಗೆ ಇವ್ಯಾಲ್ಯೂಯೇಷನ್ ಆಗುತ್ತೆ. ಆ 5 ಟೆಸ್ಟ್ ಗಳನ್ನ ಇವ್ಯಾಲ್ಯೂಯೇಷನ್ ಆದ್ಮೇಲೆ ಆ 5 ಟೆಸ್ಟ್ ಮಾರ್ಕ್ಸ್ ಗಳನ್ನ ಆಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದಾಗ ಏನ್ ಮಾರ್ಕ್ಸ್ ಬರುತ್ತೆ, ದಟ್ ವಿಲ್ ಬಿ ಯುವರ್ CIE ಮಾರ್ಕ್ಸ್. ಆ 50ರಲ್ಲಿ ನಿಮಗೆ ಮಿನಿಮಮ್ 20 ಮಾರ್ಕ್ಸ್ ಬರಲೇಬೇಕು ಇಫ್ ಯು ವಾಂಟ್ ಟು ಎಲಿಜಿಬಲ್ ಫಾರ್ ದ ಎಕ್ಸಾಮಿನೇಷನ್. ಇನ್ನು ಥಿಯರಿ ಎಕ್ಸಾಮ್ ಬಗ್ಗೆನೂ ಕೂಡ ನಾನು ಅವಾಗಲೇ ಹೇಳಿದೆ. ಥಿಯರಿ ಎಕ್ಸಾಮ್ ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದಿಲ್ಲ, ಓನ್ಲಿ ಥಿಯರಿ ಎಕ್ಸಾಮ್ ಇರುತ್ತೆ.
ನಿಮ್ಮ ಸಿಲೆಬಸ್ ಅಲ್ಲಿ C20 ಸಿಲೆಬಸ್ ಅಲ್ಲಿ 2 ಥಿಯರಿ ಎಕ್ಸಾಮ್ ಇರುತ್ತೆ, 2 ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಥಿಯರಿ ಎಕ್ಸಾಮ್ ಮ್ಯಾಥಮೆಟಿಕ್ಸ್ ಕೂಡ ಒಂದಿರುತ್ತೆ. ಇದಕ್ಕೆ ಯಾವುದು ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದಿಲ್ಲ. ಸೊ ಇದು 3 ಅವರ್ಸ್ ಇರುತ್ತೆ ಥಿಯರಿ ಎಕ್ಸಾಮ್. 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ. 100 ಮಾರ್ಕ್ಸ್ ಅಲ್ಲಿ ನೀವು ಪಾಸ್ ಆಗ್ಬೇಕಂದ್ರೆ 40% ತಗೊಳ್ಳೇಬೇಕು. ಅಂದ್ರೆ 100ಕ್ಕೆ 40 ಮಾರ್ಕ್ಸ್ ಬರಲೇಬೇಕು. ಅದನ್ನ ಅವರು ಎಕ್ಸಾಮ್ ಅಲ್ಲಿ ನಿಮಗೆ ಕೊಡಬೇಕಾದ್ರೆ 50ಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ 50ಗೆ 20 ಮಿನಿಮಮ್ ಬರಬೇಕಾಗತ್ತೆ. ಫೈನಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಈ ಒಂದು CIE ಮಾರ್ಕ್ಸ್ 50 ಮತ್ತೆ ಈ ಒಂದು ಎಕ್ಸಾಮ್ ಮಾರ್ಕ್ಸ್ 50 ಎರಡು ಆಡ್ ಮಾಡಿ ಟೋಟಲ್ 100 ಮಾರ್ಕ್ಸ್ಗೆ ಎಷ್ಟು ಬರುತ್ತೆ ಅಂತ ಹೇಳಿ ಕೊಡ್ತಾರೆ. ಸೊ ಇಲ್ಲಿ ಪ್ರತಿ ಸಬ್ಜೆಕ್ಟ್ ಇದರಲ್ಲೂ ಕೂಡ 40% ಸಪರೇಟ್ ಆಗಿರಬೇಕು. CIE ನಲ್ಲೂ 40% ಇರಬೇಕು, ಎಕ್ಸಾಮ್ ಅಲ್ಲೂ 40% ಇರಬೇಕು. ಎರಡು ಸೇರಿಸಿ 40% ಅಂತ ಎಲ್ಲೂ ಹೇಳೋದಿಲ್ಲ. ಎರಡು ಕೂಡ ಸಪರೇಟ್. CIE ಸಪರೇಟ್ 40%, SEE ಅಂದ್ರೆ ಥಿಯರಿ ಎಕ್ಸಾಮ್ ಫೈನಲ್ ಎಕ್ಸಾಮ್ ಕೂಡ 40% ಇರಬೇಕಾಗತ್ತೆ. ಇದು ನಿಮ್ಮ ಒಂದು CIE ಅಸೆಸ್ಮೆಂಟ್. ಇನ್ನು ಥಿಯರಿ ಟೆಸ್ಟ್ 1 ಥಿಯರಿ ಟೆಸ್ಟ್ 3ಗೆ ಏನೇನು ಫಾರ್ಮ್ಯಾಟ್ಸ್ ಇರುತ್ತೆ ಅವೆಲ್ಲದೂ ಕೂಡ ನಿಮ್ಮ ಸಿಲೆಬಸ್ ಕಾಪಿನಲ್ಲಿ ಇದೆ. ಸೊ ನೀವು ಸಿಲೆಬಸ್ ಕಾಪಿಯನ್ನ ನೋಡಬಹುದು. ಸಿಲೆಬಸ್ ಕಾಪಿ ನಮ್ಮ ಒಂದು DTE ವೆಬ್ಸೈಟ್ ಅಲ್ಲಿ ಅವೈಲಬಲ್ ಕೂಡ ಇದೆ. ನೀವು ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಸಿಲೆಬಸ್ ಕಾಪಿ. ಟೋಟಲ್ 52 ಅವರ್ಸ್ ಸಿಲೆಬಸ್ ಇದೆ. ಅದರದ್ದು ಕೋರ್ಸ್ ಔಟ್ಕಮ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೋರ್ಸ್ ಔಟ್ಕಮ್ಸ್ ಗಳನ್ನ ನೋಡ್ತಾ ಇದ್ದೀರಾ, ಏನೇನ್ ಕೋರ್ಸ್ ಔಟ್ಕಮ್ ಇದೆ, ನೀವು ಈ ಒಂದು ಸಬ್ಜೆಕ್ಟ್ ಅನ್ನ ಕಲಿಯೋದ್ರಿಂದ ಏನೇನ್ ತಿಳ್ಕೊಳ್ತೀರಿ ಅದಿದೆ. ದೆನ್ ಪ್ರತಿಯೊಂದು 1 ಅವರ್ಗೆ ಏನೇನು ಪಾಠವನ್ನ ನೀವು ಮಾಡ್ತಾರೆ, ನಿಮಗೆ ಆ ಪ್ರತಿಯೊಂದು ಪಾಠವನ್ನು ಕೂಡ 1 ಅವರ್ಗೆ ಅವರೇ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಪಕ್ಕದಲ್ಲಿ ಪ್ರಾಕ್ಟೀಸ್ 1 ಪ್ರಾಕ್ಟೀಸ್ 2 ಏನೇನ್ ಪ್ರಾಕ್ಟೀಸ್ ಗಳಿದೆ ಅಂತಾನು ಕೂಡ ಇಲ್ಲಿ ಎಲ್ಲದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದೇ ತರ ಅವರ್ ವೈಸ್ ಟೋಟಲ್ 52 ಅವರ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 13 ವೀಕ್ಸ್, ಎವ್ರಿ ವೀಕ್ 4 ಅವರ್ಸ್, ಟೋಟಲ್ 52 ಅವರ್ಸ್ ಆಗುತ್ತೆ. ಜೊತೆಗೆ 26 ಪ್ರಾಕ್ಟೀಸಸ್ ಅವೈಲಬಲ್ ಇದೆ. Okay, these are the reference book you can use for reference. These are the online resources. ಇದನ್ನ ಯೂಸ್ ಮಾಡಿ ಕೂಡ ನೀವು ಕಲ್ತ್ಕೋಬಹುದು. ದೆನ್ ಅದಾದ ನಂತರ ದಿಸ್ ಇಸ್ ದ CIE ಅಂಡ್ ಅಸೆಸ್ಮೆಂಟ್ SSEE ಅಸೆಸ್ಮೆಂಟ್ ಈಗಿನ್ನು ಎಕ್ಸ್ಪ್ಲೈನ್ ಮಾಡಿದೀನಿ. ಇದು ಈ ತರ ಇದೆ. ದೆನ್ CIE ಮಾಡಲ್ ಕ್ವಶನ್ ಪೇಪರ್, ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ನೋಡೋದಾದ್ರೆ ಫಸ್ಟ್ ಥಿಯರಿ ಟೆಸ್ಟ್ ಮಾಡಲ್ ಕ್ವಶನ್ ಪೇಪರ್ ನೋಡೋದಾದ್ರೆ ಈ ರೀತಿ ಇರುತ್ತೆ. ಆಲ್ ಆರ್ 5 ಮಾರ್ಕ್ಸ್ ಕ್ವಶನ್ಸ್. CIE ಸೆಕ್ಷನ್ 1 ಸೆಕ್ಷನ್ 2 ಇದೆ. ಸೆಕ್ಷನ್ 1 ನಲ್ಲಿ 9 ಕ್ವಶನ್ಸ್ ಇದೆ. ಸೆಕ್ಷನ್ 2 ನಲ್ಲಿ 6 ಕ್ವಶನ್ಸ್ ಇದೆ. ಇಲ್ಲಿ ಫಸ್ಟ್ ಸೆಕ್ಷನ್ಸ್ ಅಲ್ಲಿ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಸೆಕ್ಷನ್ಸ್ ಅಲ್ಲಿ 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಟೋಟಲ್ 10 ಕ್ವಶನ್ಸ್ ಆಗುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ಟೋಟಲ್ 50 ಮಾರ್ಕ್ಸ್ ಗೆ ನಿಮಗೆ ಇಂಟರ್ನಲ್ಸ್ ಇರುತ್ತೆ. ಓಕೆ, ಸೊ ಈ ಒಂದು ಫಸ್ಟ್ ಇದೇನಿದೆ ಅದು ಫಸ್ಟ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರುತ್ತೆ. ಫಸ್ಟ್ ರಿಟರ್ನ್ ಟೆಸ್ಟ್ ಇರೋದು ಫಸ್ಟ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಕ್ವಶನ್ಸ್ ಮಾತ್ರ ಬರುತ್ತೆ. ದೆನ್ ಸೆಕೆಂಡ್ ಥಿಯರಿ ಟೆಸ್ಟ್ ಏನಿದೆ ಅಂದ್ರೆ CIE 3 10ನೇ ವಾರದಲ್ಲಿ ಮಾಡೋದು. ಅಲ್ಲಿ ಸ್ವಲ್ಪ ಸೆಕ್ಷನ್ A ನಲ್ಲಿ 2 ಕ್ವಶನ್ಸ್ ಇದೆ. ಸೆಕ್ಷನ್ B ನಲ್ಲಿ 8 ಕ್ವಶನ್ಸ್ ಇದೆ. ಸೆಕ್ಷನ್ 3 ನಲ್ಲಿ 5 ಕ್ವಶನ್ಸ್ ಇದೆ. ಸೆಕ್ಷನ್ A ನಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ಸೆಕ್ಷನ್ 3 ನಲ್ಲಿ 6 ಕ್ವಶನ್ ಅಟೆಂಡ್ ಮಾಡಬೇಕು. ಸೆಕ್ಷನ್ 3 ನಲ್ಲಿ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಅಗೇನ್ ಟೋಟಲ್ 10 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಈಚ್ 5 ಮಾರ್ಕ್ಸ್ ಇರುತ್ತೆ. ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಇದು ಸೆಕೆಂಡ್ ಚಾಪ್ಟರ್ ಕ್ವಶನ್ಸ್, ಇಲ್ಲಿ ಥರ್ಡ್ ಚಾಪ್ಟರ್ ಕ್ವಶನ್ಸ್ ಬರುತ್ತೆ. ಸೆಕ್ಷನ್ C ನಲ್ಲಿ 4th ಚಾಪ್ಟರ್ ಕ್ವಶನ್ಸ್ ಬರುತ್ತೆ. 5th ಚಾಪ್ಟರ್ ಇಲ್ಲಿ ಕವರ್ ಆಗೋದಿಲ್ಲ. ಇನ್ನು ಪ್ರಾಕ್ಟೀಸ್ ಟೆಸ್ಟ್ ಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಪ್ರಾಕ್ಟೀಸ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, 2 ಪ್ರಾಕ್ಟೀಸ್ ಕೊಡ್ತಾರೆ. ಯಾವ್ಯಾವ್ದು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೆಕೆಂಡ್ CIE ಗೆ ಎನಿ 1 ಕ್ವಶನ್ ಫ್ರಮ್ ಪ್ರಾಕ್ಟೀಸ್ 1 to 12 ಇಂದ 2 ಕ್ವಶನ್ಸ್ ಗಳನ್ನ ಕೊಡ್ತಾರೆ. A1 B1. ಅದರಲ್ಲಿ ಎರಡರಲ್ಲಿ ಯಾವ್ದಾದ್ರು 1 ಕ್ವಶನ್ಸ್ ಗಳನ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. Similarly, CIE 4 ಗೆ ಎನಿ 1 ಕ್ವಶನ್ ಫ್ರಮ್ ಪ್ರಾಕ್ಟೀಸ್ 15 to 24, 25, 26 ಡೆಮಾನ್ಸ್ಟ್ರೇಷನ್ ಅಷ್ಟೇ ಇರೋದ್ರಿಂದ 15 to 24 ಅಲ್ಲಿ 1 ಕ್ವಶನ್ ಇರುತ್ತೆ. ಅದರಲ್ಲಿ ಯಾವ್ದಾರ 2 ಕ್ವಶನ್ಸ್ ಬರುತ್ತೆ, A ಮತ್ತೆ B. ಅದ್ರಲ್ಲಿ ಯಾವ್ದಾರ 1 ಕ್ವಶನ್ ಅಟೆಂಡ್ ಮಾಡಬೇಕಾಗತ್ತೆ. ದಟ್ ಈಸ್ ಆಲ್ಸೋ ಫಾರ್ 50 ಮಾರ್ಕ್ಸ್. ಅದರಲ್ಲಿ ಸ್ಕೀಮ್ ಆಫ್ ಅಸೆಸ್ಮೆಂಟ್ ನೋಡೋದಾದ್ರೆ ಅಬ್ಸರ್ವೇಷನ್ ಗೆ 10 ಮಾರ್ಕ್ಸ್, ಕಂಡಕ್ಷನ್ ಗೆ 20, ರಿಸಲ್ಟ್ ಅಂಡ್ ಔಟ್ಪುಟ್ ಗೆ 10, ವೈವಾಗೆ 10 ಮಾರ್ಕ್ಸ್ ಇರುತ್ತೆ. ಈ ರೀತಿ ಇರುತ್ತೆ. ಇನ್ನು ದೀಸ್ ಆರ್ ದ ಸಜೆಸ್ಟೆಡ್ ಆಕ್ಟಿವಿಟೀಸ್. ಏನೇನ್ ಆಕ್ಟಿವಿಟೀಸ್ ಗಳು ಮಾಡಬಹುದು ಅಂತ ಹೇಳಿ ಈಚ್ ಚಾಪ್ಟರ್ ಇಂದ ಒಂದೊಂದು ಆಕ್ಟಿವಿಟೀಸ್ ಇದೆ. ಅಂಡ್ ನಿಮಗೆ 50 ಮಾರ್ಕ್ಸ್ ಪ್ರತಿ ಒಂದು ಆಕ್ಟಿವಿಟಿನ ಥ್ರೂ ರೂಬ್ರಿಕ್ಸ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಪ್ರತಿ ಆಕ್ಟಿವಿಟಿನೂ 50 ಮಾರ್ಕ್ಸ್ ಗೆ ಅವರು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಬೈ ಯೂಸಿಂಗ್ ರೂಬ್ರಿಕ್ಸ್. ಅದಾದ್ಮೇಲೆ ದೇ ವಿಲ್ ಟೇಕ್ ಅವರೇಜ್ ಆಫ್ ಎನಿ 3, ಬೆಸ್ಟ್ ಆಫ್ 3. ಈ 5ರಲ್ಲಿ ಯಾವ್ದು ಬೆಸ್ಟ್ ಆಫ್ 3 ಇದೆ ಆಕ್ಟಿವಿಟೀಸ್, ಆ 3 ಆಕ್ಟಿವಿಟೀಸ್ ಗಳದ್ದು ಅವರೇಜ್ ಅನ್ನ ತಗೊಳ್ತಾರೆ. ಸೊ ಆ ರೀತಿ ತಗೊಂಡಿರೋದ್ರಿಂದ 3 ಆಕ್ಟಿವಿಟೀಸ್ ಗಳನ್ನ 55 ಮಾರ್ಕ್ಸ್ ಗೆ ಇವ್ಯಾಲ್ಯೂಯೇಷನ್ ಮಾಡಿ ಆ 3 ಆಕ್ಟಿವಿಟೀಸ್ ಗಳನ್ನ ಅವರೇಜ್ ತಗೊಂಡು ಆ ಅವರೇಜ್ ನ ನಿಮಗೆ CIE 5 ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇಷ್ಟು ನಿಮಗೆ ಥಿಂಗ್ಸ್ ಇರುತ್ತೆ. ದಿಸ್ ಇಸ್ ದ ರೂಬ್ರಿಕ್ಸ್ ಫಾರ್ಮೆಟ್ ಜನರಲ್. ಅದಾದ್ಮೇಲೆ ದೀಸ್ ಆರ್ ದ ಸಮ್ ಸಿಂಪಲ್ ಕ್ವಶನ್ಸ್, ಪ್ರಾಬ್ಲಮ್ ಫಾರ್ ಪ್ರಾಕ್ಟೀಸ್. ಯಾವ್ಯಾವ ಪ್ರಾಬ್ಲಮ್ಸ್ ಗಳಿದೆ ಅಂತ ಹೇಳಿ ಕೆಲವೊಂದು ಮಾಡೆಲ್ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ಸ್ ಗಳನ್ನ ನೀವು ನೋಡಿ ವರ್ಕೌಟ್ ಮಾಡಬಹುದು. ಓಕೆ, ಈ ಸಿಲೆಬಸ್ ಕಾಪಿ ನಮ್ಮ ಒಂದು ಇಲಾಖೆಯ ವೆಬ್ಸೈಟ್ www.tnpsc.in
dtek.karnataka.gov.in ಆ ಒಂದು ವೆಬ್ಸೈಟ್ ಅಲ್ಲೂ ಕೂಡ ಅವೈಲಬಲ್ ಇರುತ್ತೆ. ನೀವಲ್ಲಿ ವಿಸಿಟ್ ಮಾಡಿ ನೋಡ್ಕೊಳ್ಬಹುದು. ಮಾಡಲ್ ಕ್ವಶನ್ ಪೇಪರ್ಸ್ ಕೂಡ ಅದೇ ವೆಬ್ಸೈಟ್ ಅಲ್ಲಿ ಅವೈಲಬಲ್ ಇದೆ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ನಮ್ಮ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ ಓವರ್ ವ್ಯೂ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.